ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹನಿ ಟ್ರ್ಯಾಪ್ ಮಾಡುವವರಿಗೆ ಯಾವುದೇ ಕ್ಷಮೆ ಇಲ್ಲ. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಅಸಹ್ಯವಾದ ಕೆಲಸ, ಡೇಂಜರಸ್ ಆಗಿದೆ. ಯಾವುದೇ ವ್ಯಕ್ತಿ ಅಥವಾ ಲೇಡಿಯನ್ನ ಜೈಲಿಗೆ ಹಾಕ್ತೇವೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಪೊಲೀಸರು ನೋಡಿಕೊಳ್ಳುತ್ತಾರೆ. ಹೀಗಂತ ಬೆಂಗಳೂರಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋರಿಗೆ ಕ್ಷಮೆನೇ ಇಲ್ಲ, ಇದೊಂದು ಅಸಹ್ಯವಾದ ಕೆಲಸ, ಡೇಂಜರಸ್ ಆಗಿದೆ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ. ಹನಿ ಟ್ರ್ಯಾಪ್ ಯಾರು ಮಾಡ್ತಾರೆ ಅವ್ರಿಗೆಲ್ಲಾನು ಕಾನೂನು ಇದೆ, ಕಟ್ಲೆ ಇದೆ. ಆ ಕಾನೂನು ಪ್ರಕಾರ ಅವ್ರನ್ನೆಲ್ಲರೂ ಒಳಗಡೆ ಕಟ್ಟಬೇಕು ಅಷ್ಟೇ. ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್. ಅದರಷ್ಟು ಅಸಹ್ಯವಾದ ಕೆಲಸ ಯಾವುದು ಇಲ್ಲ. ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ರೆ ಅಥವಾ ಲೇಡಿ ಆಗಿದ್ರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ. ಅದು ಪೊಲೀಸರು ವಿಚಾರಣೆ ಮಾಡ್ತಾರೆ. ಹಂಗೇನೆ ಇದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಇನ್ ಜನರಲ್ ನಾನು ಹೇಳ್ತಾ ಇರೋದು ಹನಿ ಟ್ರ್ಯಾಪ್, ನಾನು ಇನ್ ಜನರಲ್ ನಾನು ನಿಮ್ಗೆ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ. ಹನಿ ಟ್ರ್ಯಾಪ್ ಯಾರೇ ಮಾಡಿರ್ಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ. ಅವ್ರನ್ನ ಒಳಗಡೆ ಹಾಕ್ತಾರೆ. ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ.